ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್. ಇಲ್ಲಿ ನೋಡಿ, ಇವಾಗಂತೂ ಕ್ಯಾರೆಟ್ ತುಂಬಾ ಬರ್ತಾ ಇದೆ. ನೋಡಿ, ಇಲ್ಲಿ ನಾನು ಜವಾರಿ ಕ್ಯಾರೆಟನ್ನು ತೊಗೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಎಲ್ಲ ತುರಿದು ಚೆನ್ನಾಗಿ ಇಟ್ಕೊಳ್ಳೋಣ. ಬನ್ನಿ, ಇದರಿಂದ ಒಂದು ಆರೋಗ್ಯಕರವಾದ ಮತ್ತು ದಿಢೀರಾಗಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ರೀತಿ ಎಲ್ಲ ತೆಗೆದು ಇದ್ರದ್ದು ನೀರನ್ನು ಎಲ್ಲ ನಾವು ಸ್ವಲ್ಪ ಹಿಂಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಇದನ್ನು ಪ್ರೆಸ್ ಮಾಡಿ ಅದರದ್ದು ನೀರನ್ನು ತೆಗೆದು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಇವಾಗ ನಾವು ಈ ಹಿಂಡಿ ಇಟ್ಕೊಂಡಿರುವ ಕ್ಯಾರೆಟ್ ತುರಿನ ಇಲ್ಲಿ ಸೇರಿಸ್ಕೋಬೇಕು. ಇದನ್ನು ಹಾಗೆ ಸೇರಿಸ್ಕೋಬೋದು, ಆದರೆ ನೀರಿನ ಅಂಶ ಇದ್ದರೆ ಇದು ಬೇಗ ಫ್ರೈ ಆಗಲ್ಲ. ಅದಕ್ಕೆ ನೋಡಿ ಸ್ವಲ್ಪ ಎಲ್ಲ ಅದರದ್ದು ನೀರನ್ನು ತೆಗೆದು ಇವಾಗ ಸಿಮ್ಮಲ್ಲಿ ಇದನ್ನು ನಾವು ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಇದನ್ನು ತಿರ್ಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಎಲ್ಲ ಹಿಡ್ಕೊಳ್ಳುತ್ತೆ. ಇದನ್ನು ನಿಧಾನಕ್ಕೆ ನಾವು ಈ ರೀತಿ ಈ ಕ್ಯಾರೆಟ್ ತುರಿನ ಈ ರೀತಿ ತಿರ್ಸ್ತಾನೆ ಇರಬೇಕು. ನಿಧಾನಕ್ಕೆ ನಾವು ಇದನ್ನು ಮೊದಲಿಗೆ ಡ್ರೈ ಆಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಡ್ರೈ ಆಗೋವರೆಗೂ ನಾವು ಇದನ್ನು ಈ ರೀತಿ ತಿರ್ಸಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಇದನ್ನು ಎಲ್ಲ ಚೆನ್ನಾಗಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಈ ರೀತಿ ಡ್ರೈ ಆಗಬೇಕು. ನೋಡಿ, ಈ ಥರ ಇಷ್ಟ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾವು ಬನ್ನಿ ಇವಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊರೋಣ. ಈಗ ನೋಡಿ, ಇಲ್ಲಿ ತುಪ್ಪನ ನಾನು 1-2 ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮತ್ತೆ ನಾವು ಸಿಮ್ಮಲ್ಲಿನೇ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ದಿಢೀರಾಗಿ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೋಬೋದು. ಮತ್ತು ನೋಡಿ, ಇದೇ ರೀತಿ ಮಾಡಿ ನಾವು ಇದನ್ನು ಫಿಲ್ ಮಾಡಿ ಕ್ಯಾರೆಟ್ ಪರೋಟ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ತುಪ್ಪನ ಹಚ್ಕೊಂಡು ನಾನು ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಇಲ್ಲಿ ಸಕ್ಕರೆನ 1/4 ಬೌಲಷ್ಟು ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಸಿಹಿಗೆ ಅನುಗುಣವಾಗಿ ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗ ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ಸ್ವಲ್ಪ ಸಕ್ಕರೆ ಹಾಕಿದ ಮೇಲೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಇದನ್ನು ನಿಧಾನಕ್ಕೆ ಈ ರೀತಿ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದು ಎಲ್ಲ ನೀರಿನ ಅಂಶ ಇವಾಗ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು ಇಲ್ಲಿ ನೋಡಿ 1/2 ಬೌಲಷ್ಟು ಇಲ್ಲಿ ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಕೂಡ ನಾವು ತೀರಾ ಜಾಸ್ತಿ ಸೇರಿಸ್ಕೋಬಾರ್ದು, ಇಲ್ಲಾಂದರೆ ಜಾಸ್ತಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ ನಾವು ಹಾಲನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ನೋಡಿ ಇದನ್ನು ಸಿಮ್ಮಲ್ಲಿನೇ ನಾವು ಈ ರೀತಿ ಚೆನ್ನಾಗಿ ತಿರ್ಸ್ತಾನೆ ಇರಬೇಕು. ನೋಡಿ, ಈ ರೀತಿ ಇವಾಗ ನೋಡಿ ಪ್ಲೇಟನ್ನು ಮುಚ್ಚಿ 5 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಇವಾಗ ಇದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ನೋಡಿ, ತುಪ್ಪ ಎಲ್ಲ ಇದು ತಾನಾಗಿಯೇ ಬಿಟ್ಕೊಳ್ಳುತ್ತೆ. ಆವಾಗ ನೋಡಿ, 1 ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ಇವಾಗ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ 10 ನಿಮಿಷ ಆದರೂ ನಾವು ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ತುಪ್ಪ ಸ್ವಲ್ಪ ಈ ರೀತಿ ಜಾಸ್ತಿ ಹಾಕ್ಕೊಂಡ್ರೆ ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಫುಲ್ ಡ್ರೈ ಆಗಿದೆ. ನೋಡಿ, ಈ ರೀತಿ ಆಗಬೇಕು. ಇವಾಗ ನಮ್ಮ ರುಚಿಕರವಾದ ನೋಡಿ ಹಲ್ವಾ, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಬನ್ನಿ, ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊರೋಣ. ನೋಡಿ, ಇಲ್ಲಿ ಸ್ವಲ್ಪನೇ ಇಲ್ಲಿ ತುಪ್ಪನ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ನಾವು ಕ್ಯಾರೆಟ್ ಹಲ್ವಾದಲ್ಲಿ ಜಾಸ್ತಿನೇ ತುಪ್ಪ ಸೇರಿಸಿರ್ತೀವಿ. ಇದಕ್ಕೆ ಡ್ರೈ ಫ್ರೂಟ್ಸ್ಗೆ ನೋಡಿ, ಇಲ್ಲಿ ನಾನು ಬಾದಾಮ್ ಮತ್ತು ಗೋಡಂಬಿನ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಈಗ ನೋಡಿ ಸಿಮ್ಮಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ನೋಡಿ, ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಗಸಗಸೆನ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಇದು ಗಸಗಸೆ ಬೇಗನೆ ಫ್ರೈ ಆಗುತ್ತೆ, ಬೇಗನೆ ತೆಗೆದುಬಿಡಬೇಕು. ನೋಡಿ, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆದುಬಿಡೋಣ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ನೋಡಿ,
ಈ ಡ್ರೈ ಫ್ರೂಟ್ಸ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟೊಂದು ರುಚಿಕರವಾದ ಕಲರ್ಫುಲ್ ಆದ ನೋಡಿ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಇವಾಗ ನಾನು ಏಲಕ್ಕಿನ ಕುಟ್ಟಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನಮ್ಮ ರುಚಿಕರವಾದ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಮತ್ತೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟೊಂದು ರುಚಿಕರವಾದ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.